ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟು ಟಕ್ಕೀಸ್. ಬಿಗ್ ಬಾಸ್ ಮನೆಗೆ ಇಂದು ರಜತ್ ಈ ವಾರದ ಕ್ಯಾಪ್ಟನ್. ಫ್ಯಾಮಿಲೀಸ್ ಎಲ್ಲ ಬಂದಿದ್ರಿಂದ ಎಲ್ಲರಿಗೂ ಸ್ವಲ್ಪ ಎನರ್ಜಿ ಬಂದಿರೋ ತರ ಕಾಣ್ತಾ ಇದೆ. ಮನೆ ಮಂದಿಗೆಲ್ಲ ಕಿಚ್ಚನ ರಿಪೋರ್ಟ್ ಕಾರ್ಡ್ ಕೊಟ್ಟ ಬಿಗ್ ಬಾಸ್. ಕಿಚ್ಚನ ರಿಪೋರ್ಟ್ ಕಾರ್ಡ್ ಅನ್ನ ನೋಡಿ ಎಲ್ಲರಿಗೂ ಸ್ವಲ್ಪ ತಲೆಯಲ್ಲಿ ಹುಳ ಬಿಟ್ಕೊಂಡಿರೋದು ಕಾಣ್ತಾ ಇದೆ ಇವಾಗ. ಈ ವಾರ ಉತ್ತಮ ಮತ್ತು ಕಳಪೆ ಇರೋಲ್ಲ ಅನ್ಸುತ್ತೆ. ಹಾಗೂ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು ಹಾಗೂ ಟಾಪ್ 5 ಯಾರಾಗ್ತಾರೆ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಮನೆಗೆ ಬಂದಂತಹ ಹನುಮಂತನ ಫ್ಯಾಮಿಲಿಯವರು ಇನ್ನೋಸೆಂಟ್ ಆಗಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ, ಎಲ್ಲರೂ ಚೆನ್ನಾಗಿ ಆಡಿ ಅಂತ ಹೇಳ್ತಾರೆ. ಅವರು ಅದೇ ಅವ್ರ ಭಾಷೆಯಲ್ಲೇ ಮಾತಾಡ್ಕೊಂಡಿದ್ದು ಕಾಣ್ತು ನನಗೆ. ಅದಕ್ಕೆ ಸ್ವಲ್ಪ ಸಬ್ ಟೈಟಲ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವೆಲ್ಲ ಓದ್ಕೋಬೇಕಾಗಿರುತ್ತೆ. ಒಂದು ನಾನು ಈ ಫ್ಯಾಮಿಲಿಯಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಅವರು ಒಂದೇ ಮಾತು ಹೇಳಿದ್ದು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ರೆ ಅವ್ರು ಯಾವುದೇ ಸ್ಟ್ರಾಟಜಿ ಬಗ್ಗೆ ಮಾತಾಡ್ಲಿಲ್ಲ. ನೀನ್ ಹಿಂಗ್ ಮಾತಾಡ್ತಾ ಇದೀಯಾ, ನೀನ್ ಹಿಂಗಾಡು ಹಂಗಾಡು ಇದು ಯಾವುದನ್ನು ಅವ್ರು ಮಾತಾಡಿಲ್ಲ. ಅವ್ರು ಮಾತಾಡಿದೇನು ಗೊತ್ತಾ, ಮನೆಯಲ್ಲಿ ಸ್ವಲ್ಪ ಕಂತ್ ಕಟ್ಟಿಲ್ಲ, ಜೋಳ ಎಲ್ಲಾನು ಮೆಕ್ಕೆಜೋಳ ಎಲ್ಲಾನು ಬೇರೆ ಯಾರಿಗೋ ವಹಿಸ್ಬಿಟ್ಟು ಬಂದಿದೀವಿ ತುಂಬೋದಿಕ್ಕೆ. ಮತ್ತೆ ಯಾರ್ದೋ ಮದ್ವೆಗೆ ಹೋಗಿತ್ತು ಅಪ್ಪ, ಅಲ್ಲೋಗಿ ಕಂಬಳಿ ಕಳ್ಕೊ ಬಂದ. ಸೊ ಈ ತರ ಒಂದೊಂದು ಅವರ ಅವರ ಕುಟುಂಬಕ್ಕೆ ಸಂಬಂಧ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಳ್ತಾರೆ. ಹನುಮಂತನು ಅಷ್ಟೇ ಎಲ್ಲಾದ್ರೂ ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾನೆ. ಸೊ ಅಪ್ಪ ಅಮ್ಮಂಗೆ ಸ್ವಲ್ಪ ಅವನು ತೋರಿಸ್ತಾನೆ. ಅಂದ್ರೆ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದಿರ್ಬೋದು, ಅವುಗಳನ್ನೆಲ್ಲ ತೋರಿಸಿ ಒಂದು ಖುಷಿ ಪಡ್ತಾನೆ ಅಷ್ಟೇ. ಅಲ್ಲೊಂಥರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಆ ಫ್ಯಾಮಿಲಿ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಮಗನಿಗೆ ಬುದ್ಧಿ ಹೇಳುವಷ್ಟು ಈ ತರ ಇರು, ಆಗಿರು, ಈಗಿರು ಅನ್ನೋದು ಅವರು ಯೋಚನೆನೇ ಮಾಡಕ್ಕೆ ಹೋಗಿಲ್ಲ. ಯಾಕೆ ಅಂತಂದ್ರೆ ಅವ್ರು ಬಂದಿರೋದು ಮಗನ್ ನೋಡೋದಿಕ್ಕೆ ಅಷ್ಟೇ. ಮಗನ್ ನೋಡಿದ್ರು, ಖುಷಿ ಆದ್ರು. ಆ ಒಂದು ಖುಷಿ ಅವರಲ್ಲಿ ಕಾಣ್ತಾ ಇತ್ತು. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ, ಈಗ ಬೇರೆ ಫ್ಯಾಮಿಲಿಯಿಂದ ಬಂದಿದಾರಲ್ಲ, ಅವರೆಲ್ಲ ಮಾಡ್ರು ತುಂಬಾ ಸ್ವಲ್ಪ ಇಂಟೆಲಿಜೆಂಟ್, ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋರು. ಈ ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ಕೊಡ್ತಾ ಇದಾರೆ, ಹೇಗ್ ಆಡ್ತಾ ಇದೀಯಾ ಅಂತ ಹೇಳ್ತಾರೆ, ಏನೇನ್ ಚೇಂಜ್ ಮಾಡ್ಕೋಬೇಕು. ಸೊ ಇವನ್ನೆಲ್ಲಾನು ಹೇಳ್ಕೊಟ್ಟು ಹೋಗಿದ್ದಾರೆ ಇವಾಗ. ಬಟ್ ಈ ಫ್ಯಾಮಿಲಿಯಿಂದ ಹನುಮಂತಂಗೆ ಆನೆಸ್ಟ್ ಆಗಿ ಬೇಕಾಗಿದ್ದು ಅಪ್ಪ ಅಮ್ಮನ್ ನೋಡ್ಬೇಕಿತ್ತು, ಅವ್ನ್ ನೋಡ್ದ ಅಷ್ಟೇ. ಅವ್ರಿಗೆ ಮಗನ್ ನೋಡ್ಬೇಕಿತ್ತು, ನೋಡ್ದ ಅಷ್ಟೇ. ಹನುಮಂತಂಗೆ ಈಗ್ಲೂ ಸಹ ಯಾವುದೇ ರೀತಿ ಒಂದು ಇನ್ಪುಟ್ ಬರೋದಿಲ್ಲ ಅವ್ರಿಗೆ ಗೊತ್ತೇ ಆಗಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ, ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಹೊರಗಡೆಗೆ ನಾನು ಹೇಗ್ ಕಾಣಿಸ್ಕೊತಾ ಇದ್ದೀನಿ ಅಂತ ಅವ್ರಿಗೇನೂ ಗೊತ್ತಾಗಿಲ್ಲ. ಬಟ್ ಆದ್ರೆ ಹನುಮಂತಂಗೆ ಬೇರೆ ಎಲ್ಲಾ ಫ್ಯಾಮಿಲಿ ಬಂದಿರೋರು ಸಹ ಒಳ್ಳೇದನ್ನೇ ಹೇಳೋಗಿದ್ದಾರೆ. ಹಾಗಾಗಿ ಅದ್ರಿಂದ ಹನುಮಂತ ಖುಷಿ ಆಗಿರ್ತಾನೆ ಅಂತ ನಾ ಅನ್ಕೊಂಡಿದ್ದೀನಿ. ಇನ್ನು ಬಿಗ್ ಬಾಸ್ ಅವರು ಎಲ್ಲರ ಜೊತೆ ಊಟ ಮಾಡಿ, ಊಟ ಹಂಚ್ಕೊಳ್ಳಿ ನೀವು ತಂದಿರೋದಿನ ಅಂದಾಗ, ಸೊ ಅದೇ ಅವ್ರ ಕಡೆ ಏನ್ ಸ್ಪೆಷಲ್ ಇದೆ, ಆ ರೊಟ್ಟಿ, ಆ ತೆಂಕದ ರೊಟ್ಟಿ ಅಂತ ನೀವು ತಿಂದಿದ್ರೆ ಗೊತ್ತಿರ್ಬೋದು. ನಾನು ತಿಂದಿದ್ದೀನಿ. ಸೊ ಆ ತೆಂಕದ ರೊಟ್ಟಿ ಅಲ್ಲಿ ಫೇಮಸ್. ಅದು ತಿನ್ನೋದಿಕ್ ಕಷ್ಟ ಆಕ್ಚುಲಿ. ಸೊ ಅದನ್ನ ಅವರು ನಮ್ಮ ಕಡೆ ಹುಡುಗರುಗಳೆಲ್ಲ ತಿಂದಿದ್ದು ಕಾಣ್ತಾ ಇತ್ತು. ಅದು ನಿಜವಾಗಿ ಹೇಳ್ಬೇಕಂದ್ರೆ ಅದು ಕಷ್ಟ ತಿನ್ನೋದಿಕ್ಕೆ. ಇವರು ಸಹ ಕಷ್ಟಪಟ್ಟೆನೆ ಇಷ್ಟಪಟ್ಟೆ ತಿಂತಾ ಇದ್ದಾರೆ ಅಂತ ಅನ್ಕೊಂಡೆ ನಾನು. ಅಷ್ಟರಲ್ಲಿ ಚೈತ್ರ ಅವರು ಅವ್ರ ತಾಯಿಯವರು ಮನೆಯಿಂದ ಹೊರಗಡೆ ಹೋಗ್ತಾರೆ. ಸೊ ಯಾಕೆಂದ್ರೆ ಒಬ್ರು ಮಾತ್ರ ಉಳ್ಕೊಳಕ್ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಚೈತ್ರ ಅವ್ರ ತಾಯಿ ಹೋಗ್ತಾರೆ. ಬಟ್ ನಾನು ಒಂದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಹನುಮಂತನ್ ಫ್ಯಾಮಿಲಿಯಲ್ಲಿ ಇಬ್ರು ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಸೊ ಹಾಗೆ ಆಯ್ತು. ಹನುಮಂತ ಫ್ಯಾಮಿಲಿಯಲ್ಲಿ ಇಬ್ರು ಉಳಿಸ್ಕೊಳ್ತಾರೆ ಬಿಗ್ ಬಾಸ್ ಅವರು. ಇನ್ನು ಚೈತ್ರ ಅವ್ರ ತಾಯಿ ಹೋದ್ಮೇಲೆ ಚೈತ್ರ ಅವರ ತಂಗಿಯನ್ನ ಸ್ವಲ್ಪ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಹೊರಗಡೆ ಹೇಗ್ ಹೋಗ್ತಾ ಇದೆ ಅವನ್ನೆಲ್ಲ ಹೇಳಿ ಅಂತ ತಿಳ್ಕೊಳಕ್ಕೆ ಕುತೂಹಲದಲ್ಲಿ ಕೂತಿರ್ತಾರೆ. ಬಟ್ ಚೈತ್ರ ತಂಗಿನ ಬಿಟ್ಟೇ ಹೋಗಲ್ಲ. ಸೊ ಅಲ್ಲ ಸ್ವಲ್ಪ ಕಾಮಿಡಿ ನಡೆಯುತ್ತೆ. ದಟ್ ಇಸ್ ಓಕೆ. ಒಂದ್ ರೀತಿಲಿ ಫನ್ ಇತ್ತು ಅಂತಾನೆ ಹೇಳ್ಬೋದಲ್ಲಿ. ಇನ್ನೊಂದು ನಾನು ಗಮನಿಸಿದ್ದೇನು ಅಂತ ಅಂದ್ರೆ, ಹನುಮಂತನ ಅವ್ರ ತಾಯಿಯವರು ಆ ಒಂದು ಅವರ ಸಂಪ್ರದಾಯದ ಪ್ರಕಾರ ಹೇಗೆ ಡ್ರೆಸ್ ಹಾಕ್ತಾರೆ, ಅವರ ಹಸ್ಬೆಂಡ್, ಅಜ್ಜಿ, ಅವರ ತಾಯಿಯವರು ಅವ್ರು ಕೊಟ್ಟಿದಂತಹ ಏನೋ ಒಂದು ಒಡವೆಗಳನ್ನ ಹಾಕೊಬೇಕು. ಸೊ ಇದನ್ನೆಲ್ಲ ಹೇಳ್ತಾ ಇದ್ದಿದ್ದು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಕೂಡ. ಮನೆಯಲ್ಲಿದ್ದ ಅವರಿಗೂ ಸಹ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ಒಂದು ಕಲ್ಚರ್ ಅನ್ನು ಸಹ ನಮ್ಮ ಹುಡುಗರುಗಳು ಕೇಳಿ ಕ್ವಶನ್ ಮಾಡಿದ್ದು ನಿಜವಾಗ್ಲೂ ಚೆನ್ನಾಗಿತ್ತು ಆಕ್ಚುಲಿ. ಕೊನೆಗೆ ಅವ್ರ ಕೈಲಿ ಹಾಡನ್ನು ಹೇಳಿಸ್ತಾರೆ, ಅದನ್ನು ಸಹ ಕೂತ್ಕೊಂಡು ಎಲ್ಲರೂ ಕೇಳ್ತಾರೆ. ದಟ್ ವಾಸ್ ಎವ್ರಿಥಿಂಗ್. ನಮ್ಗೆ ಹೆಂಗಿತ್ತು ಅಂತ ಅಂದ್ರೆ, ಹನುಮಂತ ಅವರ ಕಲ್ಚರ್ನ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಇಂದಲೂ ಸಹ ಜನಗಳಿಗೆ ತಿಳಿಸ್ಕೊಟ್ಟಿದ್ದು ಕಾಣ್ತಾ ಇತ್ತು. ಇನ್ನು ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಇವ್ರು 3 ಜನಕ್ಕೆ ಅಂದ್ರೆ ಚೈತ್ರ, ಧನರಾಜ್, ಹನುಮಂತ ಅವ್ರಿಗೆ ಕ್ಯಾಪ್ಟನ್ಸಿ ಅರ್ಹತೆ ಪಡೆಯೋದಕ್ಕೆ ಟಾಸ್ಕ್ ಕೊಡ್ತಾರೆ. ಅದೇ ಲಿಪ್ಟಿಕ್ ನ ಹಚ್ಕೊಂಡು ಮುತ್ತುಗಳನ್ನ ಇಡಬೇಕು ವೈಟ್ ಬೋರ್ಡ್ ಮೇಲೆ. ಯಾರು ಜಾಸ್ತಿ ಇಡ್ತಾರೋ ಸೊ ಅವರು ಕ್ವಾಲಿಫೈ ಆಗ್ತಾರೆ ಅಂತ ಇಬ್ರು. ಸೊ ಅದ್ರಲ್ಲಿ ಹನುಮಂತು ಮತ್ತೆ ಚೈತ್ರ ಅವರು ಜಾಸ್ತಿ ಮುತ್ತುಗಳನ್ನ ಬೋರ್ಡ್ ಮೇಲೆ ಕೊಟ್ಟು ಅದರಿಂದ ವಿನ್ ಆಗ್ತಾರೆ. ಸೊ ಒಂದ್ ರೀತಿಲಿ ಟಾಸ್ಕ್ ಒಂಥರ ಫನ್ ಆಗಿತ್ತು ಅಂದ್ರೆ ತಪ್ಪೇನಿಲ್ಲ ಇದು. ಇನ್ನು ಈ ಟಾಸ್ಕ್ ಆದ್ಮೇಲೆ ಹನುಮಂತು ಫ್ಯಾಮಿಲಿಯಿಂದ ಮತ್ತೆ ಧನರಾಜ್ ಮತ್ತೆ ಚೈತ್ರ ಫ್ಯಾಮಿಲಿಯಿಂದ ಯಾರ್ಯಾರು ಇರ್ತಾರೋ ಸೊ ಅವರೆಲ್ಲರೂ ಸಹ ಹೊರಗಡೆ ಹೋಗ್ತಾರೆ.
ಇದೆಲ್ಲ ಆದ್ಮೇಲೆ 2 ಸ್ವಲ್ಪ ಇಂಪಾರ್ಟೆಂಟ್ ಅಂದ್ರೆ ಒಂಚೂರು ಡಿಸ್ಕಷನ್ ನಡೆಯೋದೇನು ಅಂದ್ರೆ, ಭವ್ಯ ಅವರಿಗೆ ಮೋಕ್ಷಿತ್ ಅವ್ರ ಕ್ವೆಶ್ಚನ್ ಕೇಳಿರ್ತಾರೆ. ಬೆಳಿಗ್ಗೆ ರಾತ್ರಿ ಏನ್ ವಿಷಯ ಇರುತ್ತೆ ನೀನು ಮತ್ತೆ ತ್ರಿವಿಕ್ರಮ ಮಾತಾಡೋದಕ್ಕೇನೋ ಕೇಳಿರ್ತಾರಣ್ಣ. ಸೊ ಅದನ್ನ ಅವರು ತ್ರಿವಿಕ್ರಮ ಹತ್ರ ಹಂಚ್ಕೊಳ್ತಾ ಇರ್ತಾರೆ. ತ್ರಿವಿಕ್ರಮ್ ಅವರು ಅದನ್ನೆಲ್ಲ ಇಗ್ನೋರ್ ಮಾಡಿ ತಲೆ ಕೆಡಿಸ್ಕೋಬೇಡ ಅಷ್ಟೊಂದು ಅಂತ ಹೇಳಿದ್ದು ಕಾಣ್ತಾ ಇತ್ತು. ಇನ್ನೊಂದು ಗ್ರೂಪ್ ಇವ್ರು 3 ಜನ ಇದಾರಲ್ಲ, ಮೋಕ್ಷಿತ, ಮಂಜು ಮತ್ತೆ ಗೌತಮಿ. ಇವ್ರು 3 ಜನ ಮಾತಾಡ್ಕೊಳ್ಳೋದು ವಿಷಯ ಏನು ಅಂತ ಅಂದ್ರೆ, ಅವ್ರ ಮನೆಗಳಲ್ಲಿ ಯಾವ್ಯಾವ ಆಟ ಹೇಗೆ ಆಡಿದ್ರ ನೀವು ಅನ್ನೋ ಫೀಡ್‌ಬ್ಯಾಕ್ ಅನ್ನ ಕೊಟ್ಟಿದ್ರಣ್ಣ. ಅದ್ರ ಬಗ್ಗೆ ಹಂಚ್ಕೊಂಡ್ರು. ಬಟ್ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅನ್ನ ಹೇಳೋದೇನಂದ್ರೆ ಮೋಕ್ಷಿತ, ರಜತ್ ಅವರ ಹೆಂಡತಿಯವ್ರು ಹೇಳಿದ ಪ್ರಕಾರ ಮನೆಯಲ್ಲಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದೆ. ಇವ್ರು 3 ಜನ, ನಿಮ್ಮ 3 ಜನದಿಂದಾನೇ ಒಂದು ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಗೌತಮಿಯವರು ಸಹ ಅದಕ್ಕೆ ಆನ್ಸರ್ ಮಾಡ್ತಾರೆ. ನಾವು ಮನೆಯಲ್ಲಿ ಕೂತ್ಕೊಂಡಾಗ ತಕ್ಷಣ ಅದು ಗ್ರೂಪ್ ತರ ಅವ್ರಿಗೆ ಕಂಡಿರುತ್ತೆ ವಿನಃ ಒಂದೊಂದು ಕೋಟಿ ಜನಗಳಿಗೆ ಅದು ಕೋಟಿ ತರ ಪರ್ಸ್ಪೆಕ್ಷನ್ ಕಾಣುತ್ತೆ. ಅಂದ್ರೆ ಆ ತರ ಅರ್ಥ ಅವ್ರು ಕೊಡ್ತಾರೆ. ಸೊ ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ, ಇಲ್ಲಿ ಸ್ವಲ್ಪ ಒಂದಷ್ಟು ಫೀಡ್‌ಬ್ಯಾಕ್ ಗೌತಮಿ ವಿರುದ್ಧ ಇದೆ ಅಂತ ಅನ್ಸುತ್ತೆ. ರಜತ್ ಅವ್ರ ವೈಫ್ ಕೊಟ್ಟಿರೋ ಫೀಡ್‌ಬ್ಯಾಕ್ ಅಲ್ಲಿ. ಯಾಕೆ ಅಂದ್ರೆ ಅದಕ್ಕೆ ರೀಸನ್ನು ಇದೆ. ಗೌತಮಿ ಮತ್ತೆ ರಜತ್ ಅವರು ಆ ಫೈಟ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಸ್ವಲ್ಪ ರಜತ್ ಅವ್ರಿಗೆ ಹಿನ್ನಡೆ ಆಗಿದಂತೂ ನಿಜ. ಹಾಗಾಗಿ ಮೋಸ್ಟ್ಲಿ ರಜತ್ ಅವರ ಹೆಂಡತಿಗೆ ಅದು ಇಷ್ಟ ಆಗಿಲ್ಲದೆ ಇರ್ಬೋದು ಆ ಗೌತಮಿಯವರ ವ್ಯಕ್ತಿತ್ವ ಅಲ್ಲಿ. ಅಂದ್ರೂ ಅದು ತಪ್ಪಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕೋಸ್ಕರನೇ ಅವ್ರು ಆ ತರ ಫೀಡ್‌ಬ್ಯಾಕ್ ಕೊಟ್ಟಿರೋದ್ರಲ್ಲೂ ಒಂದ್ ರೀತಿ ರೀಸನ್ ಇರ್ಬೋದು ಅಂತಾನೆ ನಾವು ಅನ್ಕೊಬಹುದು. ಇನ್ನು ಅಷ್ಟೊತ್ತಿಗೆ ಬಿಗ್ ಬಾಸ್ ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನ ಅನೌನ್ಸ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಕ್ಯಾಪ್ಟನ್ಸಿ ಟಾಸ್ಕ್. ಎಂತವ್ರು ಬೇಕಾದ್ರೂ ಆಡ್ಬೋದಿತ್ತು, ಯಾರು ಬೇಕಾದ್ರೂ ಗೆಲ್ಬೋದಾಗಿದ್ದಂತಹ ಟಾಸ್ಕ್ ಅನ್ನ ಕೊಡ್ತಾರೆ. ಈಗ ಇವ್ರಿಗೆ ಅಡ್ವಾಂಟೇಜ್ ಆಗುತ್ತೆ ಆ ತರ ಏನ್ ಇರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಒಂದು ಕಣ್ಣ ಬಟ್ಟೆ ಕಟ್ಕೊಂಡು ಆ ಕ್ಯಾಪ್ಟನ್ ಅನ್ನ ಸ್ಪೆಲ್ಲಿಂಗ್ಸ್ ಗಳನ್ನ ತಂದು ಅದನ್ನ ಕ್ಯಾಪ್ಟನ್ ಅನ್ನ ಬೋರ್ಡಿಗೆ ಹಾಕ್ಬೇಕಾಗಿರುತ್ತೆ. ಚೆನ್ನಾಗಿತ್ತು. ಒಂದ್ ರೀತಿಲಿ ಹೇಳ್ಬೇಕು ಅಂತ ಅಂದ್ರೆ, ರಜತ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಈ ಆಟನ. ಯಾರ್ ಬೇಕಾದ್ರೂ ಗೆಲ್ಬಹುದಾಗಿದ್ದಂತ ಈ ಆಟದಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಅವರೊಂದು ಫೇರ್ ಗೇಮ್ ಅನ್ನ ಹುಡುಗಿರ್ಗೆ ಹುಡುಗರಿಗೆ ಎಲ್ರಿಗೂ ಈಕ್ವಲ್ ಆಗಿದಂತ ಆಟವನ್ನ ಕೊಟ್ರು. ತುಂಬಾ ಸರಿ ಟ್ರೈ ಮಾಡಿದಂತಹ ರಜತ್ ಕೊನೆಗೂ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ನನಗೂ ಒಂದು ಕುತೂಹಲ ಇದೆ. ಯಾಕೆ ಅಂದ್ರೆ ವ್ಯಕ್ತಿ ವಾರ ವಾರಕ್ಕೂ ಚೇಂಜ್ ಆಗ್ತಾ ಇದ್ದಾರೆ. ಅಂದ್ರೆ ಫಸ್ಟ್ ಬಂದಾಗ ಆರೋಗ್ಯಂಟ್ ಇತ್ತು, ಅದನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಈಗ. ಸೊ ಈಗ ಅವರು ಈ ಸ್ವಲ್ಪ ಪದ ಬಳಕೆಯಲ್ಲೂ ಸಹ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಕ್ಯಾಪ್ಟನ್ ಆಗಿದ್ದಾರೆ. ನಿಜವಾಗ್ಲೂ ಈ ವಾರ ಈ ವಾರ ಏನೇ ಫ್ಯಾಮಿಲಿ ವಾರ ಆದ್ರೂನು ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ಈ ಫ್ಯಾಮಿಲಿ ವಾರದಲ್ಲೂ ಸಹ ತುಂಬಾ ಕಾಮಿಡಿ ಮಾಡಿದ್ದು ಕಾಣ್ತು ನಮ್ಗೆ. ಜೊತೆಗೆ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರ ಅವ್ರಿಗೆ ಒಂದ್ ರೀತಿಲಿ ಪಾಸಿಟಿವ್ ಆಯ್ತು ಅಂತ ಅಂದ್ರೆ ತಪ್ಪೇನಾಗಲ್ಲ ಅಲ್ಲಿ. ಕ್ಯಾಪ್ಟನ್ ಆದ್ಮೇಲೆ ಅವರು ಮನೆಯಲ್ಲಿ ಹುಡುಗರು ಅಡಿಗೆ ಮಾಡೋಣ ಅಂತ ಒಂದೇನೋ ಒಂದು ಇನಿಶಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ರ ಹತ್ರನೇ ಆಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ಲಿ ಆಗಿನೇ ಸ್ಟಾರ್ಟ್ ಮಾಡ್ತಾರೆ ಕಾನ್ವರ್ಸೇಷನ್. ಕ್ಯಾಪ್ಟನ್ ಆದೆ ಅಂತ ಒಂದೇನು ಹಾಮ್ ಇರ್ಲಿಲ್ಲ. ಸ್ವಲ್ಪ ತಗ್ಗಿ ಬಗ್ಗಿ ನಡೀತಾ ಇದ್ದಾರೆ. ಎಲ್ಲರ ಜೊತೆ ಕಾಮಿಡಿಯಾಗಿ ತಗೊಂಡು ಹೋಗ್ತಿದ್ದಾರೆ. ಎಲ್ಲರೂ ಜಾಲಿ ಜಾಲಿಯಾಗಿರೋಣ ಅಂತ ಅಂದ್ರು, ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳಿದ್ರು. ಆದ್ರೆ ಇದು ಬಿಗ್ ಬಾಸ್ ಮನೆ. ಆತರ ಇರೋದಿಕ್ಕೆ ಬಿಗ್ ಬಾಸ್ ಅವರು ಬಿಡೋದಿಲ್ಲ. ಅದೇ ಈ ಬಿಗ್ ಬಾಸ್ ನ ಒಂದು ವೈಶಿಷ್ಟ್ಯ. ಬೇರೆ ರಿಯಾಲಿಟಿ ಶೋಗೂ ಬಿಗ್ ಬಾಸ್ ಅಲ್ಲೂ ಇರೋ ವ್ಯತ್ಯಾಸ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಟ್ವಿಸ್ಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹಾಗಾಗಿ ರಜತ್ ಅವ್ರು ಯಾವ ತರ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾರೆ ಅಂತ ನನಗೂ ಕುತೂಹಲ ಇದೆ ಕಾದು ನೋಡೋದಕ್ಕೆ. ಸೊ ಇನ್ನು ಇನ್ನೊಂದನ್ನ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಈ ವಾರ ಏನೋ ಕಳಪೆ ಮತ್ತೆ ಉತ್ತಮ ಇಲ್ಲ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಫ್ಯಾಮಿಲಿ ವಾರ ಆಗಿರೋದ್ರಿಂದ ಯಾವುದೇ ಟಾಸ್ಕ್ ಇರಲಿಲ್ಲ. ಸೊ ಹಾಗಾಗಿ ಇದ್ರಿಂದ ಮೋಸ್ಟ್ಲಿ ಅವೆರಡು ಇಲ್ಲ ಅಂತ ನಾನು ಅನ್ಕೊಂಡಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಕಸ್ಮಾತ್ ನಿಜವಾಗ್ಲೂ ಕಿಚ್ಚನ ಚಪ್ಪಾಳೆ ಏನಾದ್ರು ಈ ವಾರಕ್ಕೆ ಕೊಟ್ರೆ, ಇಡೀ ಮನೆಗೂ ಕೊಟ್ಟರು ಕೊಡ್ಬೋದು, ಇಡೀ ಫ್ಯಾಮಿಲಿ ಎಲ್ಲ ಬಂದಿದೆ ಅಂದ್ಬಿಟ್ಟು ಯಾರಿಗೂ ಬಯಾಸ್ ಮಾಡ್ದೇನೆ, ಇಲ್ಲ ನಿಜವಾಗ್ಲೂ ಅವ್ರು ಕೊಡ್ಲೇಬೇಕು ಅಂತ ಅನ್ಸಿದ್ರೆ ಆನೆಸ್ಟ್ ಆಗಿ ರಜತ್ ಅವರು ಕೊಡ್ಲೇಬೇಕು ಅಂತ ನಾ ಅನ್ಕೊಳ್ತೀನಿ. ಕಾರಣ ಇಷ್ಟೇ, ಆ ವ್ಯಕ್ತಿ ಫ್ಯಾಮಿಲಿ ವಾರ ಆದ್ರೂ ಸಹ ಎಲ್ಲಾ ಫ್ಯಾಮಿಲಿಯವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆದ್ರು, ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು, ಅಲ್ಲಲ್ಲಿ ಕಾಲನ್ನ ಎಳೆದ್ರು, ಯಾರ್ಯಾರಿಗೆ ಎಲ್ಲೆಲ್ಲಿ ಎಳಿಬೇಕು ಎಲ್ಲ ಹೆಲ್ದಿ ಆಗಿತ್ತು. ಆ ವ್ಯಕ್ತಿಗೆ ಈ ವಾರ ಅಂದ್ರೆ ತಪ್ಪಿಲ್ಲ. ಇನ್ನು ಅಷ್ಟರಲ್ಲಿ ಕಿಚ್ಚನ ಒಂದು ಪ್ರೋಗ್ರೆಸ್ ಕಾರ್ಡ್ ಎಲ್ಲರಿಗೂ ಸಿಗುತ್ತೆ. ಏನಪ್ಪಾ ಅಂದ್ರೆ ಅದ್ರಲ್ಲಿ ಒಂದೊಂದು ಲೈನ್ ಬರೆದು ಅವರೊಂದು ವಿಶಸ್ನ ಕಳ್ಸಿರ್ತಾರೆ. ಆ 2025ಗೆ ಆ ವಿಶಸ್ನ ಕಳ್ಸಿರೋ ಲೆಟರ್ ಅಂತ ಅನ್ಕೊಂಡಿದ್ದೀನಿ. ಆ ಲೆಟರ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ, ಅವರ ಪ್ರಾಬಬಲಿ ನನ್ಗನ್ಸಿದ್ ಏನಂದ್ರೆ, ಅವ್ರದ್ದು ಏನೋ ಒಂದು ಸಣ್ಣ ಒಂದು ನೆಗೆಟಿವ್, ಒಂದು ಮೈನ್ಯೂಟ್ ಥಿಂಗ್ಸ್ ಏನು ಚೇಂಜ್ ಮಾಡ್ಕೋಬೇಕು ಅವರು, ಅದನ್ನ ಅವರು ಸೂಕ್ಷ್ಮವಾಗಿ ತಿಳಿಸ್ದಂಗಿತ್ತು ಪ್ರತಿಯೊಬ್ಬರಿಗೂ ಸಹ. ಅವರಲ್ಲಿರುವ ಒಂದು
ಕೆಲವೊಂದನ್ನ ತಿದ್ದುಕೊಳ್ಳೋದಿಕ್ಕೆ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದು ಕಾಣ್ತಾ ಐತೆ ಅದರಲ್ಲಿ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಮನೆಯಿಂದನೂ ಫೀಡ್‌ಬ್ಯಾಕ್‌ಗಳು ಸಿಕ್ಕಿದೆ. ಈಗ ಸುದೀಪ್ ಸರ್ ಇಂದನೂ ಒಂದು ಲೆಟರ್‌ಗಳು ಸಿಕ್ಕಿದೆ. ಕೆಲವರಿಗೆ ಒಂದು ಇವಾಗ ಕಾನ್ಫಿಡೆಂಟ್ ಬಂದಿದೆ. ಯಾವ ತರ ಆಡ್ಬೇಕು, ನಾವೇನೇನ್ ತಪ್ಪು ಮಾಡಿದೀವಿ, ಯಾವ್ಯಾವ ತರ ತಿದ್ದುಕೊಂಡು ನಡಿಬೇಕು ಅಂತ ಸಿಕ್ಕಿದೆ ಎಲ್ರಿಗೂನು. ಸೊ ಈಗ ಎಲ್ರಿಗೂ ಒಂದು ಜೋಶ್ ಇದ್ದದಂತೂ ಕಾಣ್ತಾ ಇತ್ತು ಮನೆಯಲ್ಲಿ ನನಗೆ. ಇದ್ರ ಜೊತೆಗೆ ಸುದೀಪ್ ಅವರು ಪ್ರತಿಯೊಬ್ಬರಿಗೂ ಸಹ ಒಂದು ಅಡಿಗೆಯನ್ನ ಡಿನ್ನರ್‌ನ ಕಳ್ಸಿರ್ತಾರೆ. ಪ್ರತಿಯೊಬ್ಬರಿಗೂ ಪಾರ್ಸೆಲ್ ಮಾಡಿ ಅವರೇ ಕುಕ್ ಮಾಡಿ. ಸೊ ಅದನ್ನು ಸಹ ಎಲ್ರು ಎಂಜಾಯ್ ಮಾಡ್ತಾರೆ. ಇನ್ನು ನನ್ಗೆ ಒಂದ್ ವಿಷಯ ಅರ್ಥ ಆಗದೆ ಇರೋದೇನು ಅಂತ ಅಂದ್ರೆ, ನಾಳೆ ಸುದೀಪ್ ಅವ್ರು ಬಂದು ಏನ್ ಮಾತಾಡ್ತಾರೆ? ಕಿಚ್ಚನ ಪಂಚಾಯತಿಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? ಇಲ್ಲ ಫ್ಯಾಮಿಲಿಯವರು ಕೊಟ್ಟಂತ ಫೀಡ್‌ಬ್ಯಾಕ್‌ಗಳ ಬಗ್ಗೆ ಮಾತಾಡ್ತಾರಾ? ನನಗೆ ಸ್ವಲ್ಪ ಡೌಟ್ ಇದೆ. ಫ್ಯಾಮಿಲಿನ ಆ ವಿಷಯಗಳು ತಗೊಂಡು ಅವರು ಮಾತಾಡಕ್ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್‌ಲಿ ನನಗನ್ಸ್ದಂಗೆ ಸ್ವಲ್ಪ ಏನಾದ್ರು ಆಕ್ಟಿವಿಟಿ ಮಾಡಿಸ್ತಾರೆ ಜಾಸ್ತಿ ಅಂತ ಅನ್ಕೊಂಡಿದ್ದೀನಿ. 1, 2 ಆಕ್ಟಿವಿಟಿ ಮಾಡಿಸ್ಬೋದು. ಅದೇ ಅವ್ರಿಗೆ ಸ್ಟಾರ್ ಕೊಡೋದು ಆ ತರ ಏನೋ ಇತ್ತಲ್ಲ. ಸೊ ಆ ತರ ಆಕ್ಟಿವಿಟೀಸ್‌ಗಳನ್ನ ಮಾಡ್ಬೋದು ಅಂತ ನಾನ್ ಅನ್ಕೊಂಡಿದ್ದೀನಿ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಟೀಮ್‌ಗೆ ಈ ವಾರ ಕಿಚ್ಚನ ಪಂಚಾಯ್ತಿಯಲ್ಲಿ ಯಾವ್ಯಾವ ಟಾಪಿಕ್‌ಗಳ ಬಗ್ಗೆ ಮಾತಾಡ್ಸೋದು ಅನ್ನೋದು ತುಂಬಾ ಚಾಲೆಂಜ್ ಇರುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಏನಾದ್ರು ಬೇರೆ ತರ ಡಿಸೈನ್ ಮಾಡಿರ್ತಾರೆ. ಈ ವಾರದ ಮನೆಯ ವಿಷಯಗಳಂತೂ ಏನು ಅಂತ ಒಂದು ವಿಷಯಗಳೇನಿಲ್ಲ ಡಿಸ್ಕಸ್ ಮಾಡೋದಕ್ಕೆ. ಸೊ ಇನ್ನು ಇದನ್ನ ಬಿಟ್ರೆ ಈ ಕಿಚ್ಚನ ಚಪ್ಪಾಳೆ ಕೊಡ್ತಾರಾ ಏನೋ ಗೊತ್ತಿಲ್ಲ. ಇಡೀ ಮನೆಗೂ ಕೊಟ್ರು ಕೊಡ್ಬೋದು ಅಷ್ಟೇ ವಿನಃ ಸಿಂಗಲ್ ಆಗಿ ಏನಾದ್ರು ಕೊಟ್ರೆ ಅದು ರಜತ್‌ಗೆ ಕೊಡ್ಬೋದೇನೋ ಅಂತ ನಾನ್ ಅನ್ಕೊಂಡಿದ್ದೀನಿ. ಈ ವಾರ ಎಲ್ಲರೂ ಚೆನ್ನಾಗ್ ಆಡಿದ್ದಾರೆ ಇಲ್ಲ ಅಂತಲ್ಲ. ಅದ್ರಲ್ಲೂ ಧನ್‌ರಾಜ್ ಆಗಿರ್ಬೋದು, ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಎಲ್ರೂ ತುಂಬಾ ಮಾತಾಡಿದ್ದಾರೆ. ಪಾಸಿಟಿವ್ ಆಗೇ ಮಾತಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಜೊತೆಗೆ ಇವ್ರಿಗೊಂದು ಅಡ್ವಾಂಟೇಜ್ ಆಗಿದ್ರೆ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಅವ್ರದ್ದು ತೂಕ ಮೇಲೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಇವಾಗ ಮನೇಲಿರೋದು 9 ಜನ. ಸೊ ಹಾಗಾಗಿ ಇವಾಗ ಟಾಪ್ 5, ಟಾಪ್ 6 ಯಾರು ಅಂತ ನಿಮ್ಗೆ ಒಂದಷ್ಟು ಜಡ್ಜ್‌ಮೆಂಟ್ ಬಂದಿದೆ ಆಲ್ರೆಡಿ. ಬರ್ತಾ ಇದೆ ಅಂತಾನೆ ನಾನ್ ಅನ್ಕೊಂಡಿದ್ದೀನಿ. ಸೊ ನಾನು ಒಂದೇ ಒಂದು ಕ್ಲೂ ಹೇಳ್ತೀನಿ. ಈಗ ಟಾಪ್ 5ಗೆ ಹೋಗ್ಬೇಕು ಅಂತ ಅಂದ್ರೆ ಮಿನಿಮಮ್ 2 ಹುಡುಗಿರು ಇದ್ದೇ ಇರ್ತಾರೆ ರೀ. ಇನ್ನ 3 ಹುಡುಗರು ಇರ್ತಾರೆ. 3 ಜನ ಹುಡುಗಿರು ತಗೊಂಡ್ ಹೋಗ್ತಾರಾ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಮಿನಿಮಮ್ 2 ತಗೊಂಡ್ ಹೋಗ್ತಾರಾ? ಮಿನಿಮಮ್ 2 ತಗೊಂಡ್ ಹೋಗ್ತಾರೆ. ಸೊ ಅದೊಂದು ಒಂದು ಕರ್ಟೆಸಿ ಪಾಲಿಸಿ ಅಂತಾನೆ ಹೇಳ್ಬೋದು. ಕಲರ್ಸ್ ಅವ್ರು ಮೇಂಟೈನ್ ಮಾಡ್ತಾರೆ ಯಾವಾಗ್ಲೂ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇರೋ 4 ಜನ ಹುಡುಗಿರಲ್ಲಿ 2 ಯಾರು ಅಂತ ಅಂದ್ರೆ ಒಂದು ಪ್ಲೇಸ್ ನಾನು ಶೂರ್ ಆಗಿ ಹೇಳ್ತೀನಿ, ಭವ್ಯನ್ ಅವರು ಕರ್ಕೊಂಡು ಹೋಗೇ ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಹೊರಗಡೆ ಅವರು ಪಾಸಿಟಿವ್ ಆಗು ಅಷ್ಟೇನೆ, ನೆಗೆಟಿವ್ ಆಗು ಅಷ್ಟೇನೆ ಟ್ರೋಲು ಆಗಿದ್ದಾರೆ. ಅಷ್ಟೇ ಪಾಸಿಟಿವ್ ಆಗಿ ಮಾತಾಡೋ ಫ್ಯಾನ್ ಬೇಸು ಇದೆ. ಅವ್ರದ್ದು ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಜೋಡಿ ಅಂತ ಹೇಳಿ ಅವ್ರಿಗೂ ಒಂದು ಫ್ಯಾನ್ ಬೇಸ್ ಸ್ಟಾರ್ಟ್ ಆಗಿದೆ. ಬಟ್ ಹಾಗಂತ ಎಲ್ಲವೂ ಚೆನ್ನಾಗಿದೆ ಅಂತಲ್ಲ. ಈ ವೀಕು ಎಷ್ಟು ಸಾಧ್ಯನೋ ಅಷ್ಟು ಭವ್ಯನ ಕೆಳಗಡೆ ಎಳ್ದಿದ್ದಾರೆ ಈಗ ಬಿಗ್ ಬಾಸ್ ಇಂದ್ಲಿ. ಅವ್ರಿಗೆ ಹೊರಗಡೆಲೂ ಸಹ ಟ್ರೋಲ್ ಆಗಿದೆ, ಡ್ಯಾಮೇಜ್ ಆಗಿದೆ. ಆ ಒಂದು ಬಾಲನ್ನ ಅವ್ರದ್ದಲ್ಲದ ಬಾಲನ್ನ ತಗೊಂಡೋಗಿ ಎಸ್ತು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಅದ್ರ ಜೊತೆಗೆ ಅವರು ತ್ರಿವಿಕ್ರಮ ಹತ್ರ ಹೇಳ್ಕೊಂಡಿರ್ತಾರೆ. ಸುದೀಪ್ ಅವ್ರು ಏನಾದ್ರು ಮಾತಾಡಿದ್ರೆ ಆತರ ಒಂದು ಕಾನ್ವರ್ಸೇಷನ್ ಬಂತು ಅಂದ್ರೆ ನಾನು ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿತೀನಿ ಅಂತ. ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಅದ್ರನ್ನ ನಿಜವಾಗ್ಲೂ ಅವ್ರು ಕೇಳ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ನಾನು ಕ್ಯಾಪ್ಟನ್ಸಿ ಬಿಟ್ಕೊಡ್ತೀನಿ ಸರ್, ಬೇಡ ಈ ತರ ನನ್ಗೆ ಗೊತ್ತಿರ್ಲಿಲ್ಲ ಅಂತ ಏನೋ ಕ್ಷಮೆ ಕೇಳಿ ಅದ್ ಬಿಟ್ಕೊಟ್ಬಿಟ್ಟಿದ್ರೆ ಸ್ವಲ್ಪ ಅವ್ರಿಗೆ ಇನ್ನೂ ಒಳ್ಳೇದಾಗ್ತಿತ್ತು. ಬಟ್ ಇವಾಗ ಹೇಗಿದೆ ಅಂದ್ರೆ ಸ್ವಲ್ಪ ಅದೊಂದು ನೆಗೆಟಿವ್ ಇದೆ ಹೊರಗಡೆ. ಅದು ಒಂದ್ ವಾರ ಇದ್ದೇ ಇದೆ. ಇನ್ನೊಂದ್ ವಾರ ಅವ್ರು ಏನಾದ್ರು ಮತ್ತೆ ಅದನ್ನ ಚೇತರಿಕೆಯನ್ನ ಮರೆಸುವಂತಹ ಒಂದು ಪರ್ಫಾರ್ಮೆನ್ಸ್ ಕೊಟ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ. ಇಲ್ಲ ಅಂದ್ರೂ ಸಹ ಅವರು ಟಾಪ್ 5 ಅಂತೂ ಬಂದೇ ಬರ್ತಾರೆ ಅಂತ ನನ್ನ ನಂಬಿಕೆ. ನಿಜವಾಗ್ಲೂ ಫೈಟ್ ಇರೋದು ಇವಾಗ ಗೌತಮಿ ಮತ್ತೆ ಮೋಕ್ಷಿತಾ ಮಧ್ಯೆ ಅವರಿಬ್ರು ಫ್ರೆಂಡ್ಸ್ ಅಂತ ಹೊರಗಡೆ ಒಳಗಡೆ ಇಬ್ರು ದ್ವೇಷಿಸ್ತಾರೆ. ಆ ತರ ಇದೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ. ಅವ್ರಿಗೆ ಇವ್ರು ಸೋಲಕ್ ರೆಡಿ ಇಲ್ಲ, ಇವ್ರಿಗೆ ಅವರು ಸೋಲಕ್ ರೆಡಿ ಇಲ್ಲ. ಸೊ ಇವರಿಬ್ಬರಲ್ಲಿ ಯಾರು ಉಳ್ಕೋತಾರೆ ಅನ್ನೋದು ಒಂದು ಕ್ಯೂರಿಯಸ್ ಇದೆ. ನಿಮಗೆ ಏನ್ ಅನ್ಸುತ್ತೆ ದಯವಿಟ್ಟು ತಿಳಿಸಿ. ಇವರಿಬ್ಬರಲ್ಲಿ ಫಸ್ಟ್ ಯಾರು ಮನೆಗೆ ಹೋಗ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನನಗನ್ಸ್ದಂಗೆ ಮೋಸ್ಟ್ಲಿ ಮೋಕ್ಷಿತಾ ಅವ್ರು ಹೋಗ್ಬೋದು ಅಂತ ನಾನ್ ಅನ್ಕೊಂಡಿದ್ದೀನಿ. ಇದು ಸುಳ್ಳು ಆಗ್ಬೋದು. ಇದೆಲ್ಲ ಒಂದು ಈಗ ಕಲರ್ಸಿಗೆ ಯಾರನ್ನ ಎಲ್ಲಿವರೆಗೆ ತಗೊಂಡೋಗ್ಬೇಕು ಅಂತ ಇಲ್ಲಿಂದ ಅವ್ರು ಡಿಸೈಡ್ ಮಾಡ್ಕೊಳ್ತಾರೆ. ಬಟ್ ನನಗೆ ಕೆಲವೊಂದು ಆ ಪರ್ಫಾರ್ಮೆನ್ಸ್ ನೋಡಿ ಆಗಿರ್ಬೋದು, ಮತ್ತೆ ಕೆಲವೊಂದ್ಸರಿ ಅವರ ಒಂದು ಎಷ್ಟು ವೀಟಿ ಬರುತ್ತೆ ಅಂದ್ರೆ ಅವ್ರು ಎಷ್ಟೊತ್ತು ಕಾಣಿಸ್ಕೊತಾರೆ, ಸ್ಕ್ರೀನ್ ಸ್ಪೇಸ್ ಅಂತಾರಲ್ಲ ಎಪಿಸೋಡ್ಗಳಲ್ಲಿ, ಅವನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಮೋಕ್ಷಿತಾ ಅವ್ರದ್ದು ಕಮ್ಮಿ ಬರ್ತಿದೆ. ಸೊ ಹಾಗಾಗಿ ಮೋಕ್ಷಿತಾ ಅಂತ ನಾ ಅನ್ಕೊಂಡಿದೀನಿ. ಇನ್ನು ಹುಡುಗರ ಕಡೆಗೆ ಬಂದ್ರೆ 5 ಜನ ಇದ್ದಾರೆ. 3 ಜನ ಕರ್ಕೊಂಡು ಹೋಗ್ತಾರೆ. 6th ಪ್ಲೇಸ್ ಇದ್ರೆ 4 ಜನ ಕರ್ಕೊಂಡು ಹೋಗ್ತಾರೆ. ಇಲ್ಲ 3 ಜನ ಅಂದ್ರೆ ಇನ್ನಿಬ್ರು ಪ್ಲೇಸ್ಗೆ ಹೊರಗಡೆ ಬರ್ಬೇಕಾಗುತ್ತೆ. ಇಲ್ಲಿ ನನ್ಗೆ ಅನ್ಸೋದೇನು ಅಂದ್ರೆ ರಜತ್ ಮತ್ತೆ ತ್ರಿವಿಕ್ರಮ ಫಿಕ್ಸ್, ಹನುಮಂತನು ಫಿಕ್ಸ್ ಅಂತಾನೆ ಅನ್ಕೊಂಡಿದ್ದೀನಿ. ಅವ್ರ 3 ಜನ ಫಿಕ್ಸ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಅವ್ರ 3 ಜನ, ಭವ್ಯ ಒಬ್ರು, 4 ಜನ ಈಗ ಫಿಕ್ಸ್ ಆಯ್ತಲ್ಲಿ.
ಮಂಜು ಮತ್ತೆ ಧನ್ರಾಜ್ ಅವ್ರ ಮಧ್ಯ ನೇರವಾದ ಫೈಟ್ ಇದೆ ಇವಾಗ. ಕಾರಣ ಎಷ್ಟೇ ಧನ್ರಾಜ್ಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ಪ್ ಇದೆ. ನನಗೆ ಕಂಡಂಗೆ ಹುಡುಗರುಗಳಲ್ಲಿ ಹನುಮಂತನ್ಗೆ ಒಂದು ರೀತಿಯ ಒಂದು ವೋಟಿಂಗ್ ಅವೆಲ್ಲ ಪವರ್ ಇದ್ರೂ ಇರ್ಬೋದು. ಅವನ್ನ ಬಿಗ್ ಬಾಸ್ ಅವರು ಸಹ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಮೇಲಕ್ಕೆ. ಮಂಜಣ್ಣಂದು ಒಂದು ವಿಚಿತ್ರ ಕೇಸ್ ಇಲ್ಲಿ. ನನಗೆ ಅನಿಸ್ತಂಗೆ ಅವ್ರಿಗೇನು ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರೇನು ಯಾರನ್ನು ಇಟ್ಟಿಲ್ಲ. ಅವರು ಅಂದ್ರೆ ಅವ್ರಿಗೆ ಪಬ್ಲಿಸಿಟಿ ಮಾಡೋದಕ್ಕೆ PR ಗಳನ್ನ ಇಟ್ಟಿಲ್ಲ ಅಂತ ನನಗೆಲ್ಲೂ ಕಾಣಿಸಿಲ್ಲ. ಆ ಥರ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿನ ಮಂಜಣ್ಣ ಏನು ಉಳ್ಕೊಂಡಿದಾರಲ್ಲ ಬಿಗ್ ಬಾಸ್ ಅಲ್ಲಿ, ಅದು ಸ್ವಂತ ಶ್ರಮದಿಂದ ಉಳ್ಕೊಂಡಿರೋದು. ಅವರ ಆಟದಿಂದ ಅಷ್ಟೇನೆ ಇಲ್ಲಿವರೆಗೂ ಬಂದಿರೋದು. ಹಾಗಾಗಿ ಅವ್ರನ್ನ ಹೇಗೆ ಇದು ಬಿಗ್ ಬಾಸ್ ಅವ್ರನ್ನ ಮೇಲೆ ಕರ್ಕೊಂಡು ಹೋಗಕ್ಕೆ ಯಾವ ಸ್ಟ್ರಾಟಜಿ ಮಾಡ್ತಾರೆ, ಇಲ್ಲ ಇವ್ರು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡ್ಬೇಕು. ಬಟ್ ಆದ್ರೆ ಒಂದ್ ಏನಪ್ಪಾ ಅಂತ ಅಂದ್ರೆ, ತುಂಬಾ ಬಿಗ್ ಬಾಸ್ಗೆ ಬೇಕಾದಂತಹ ಒಂದು ಕಂಟೆಂಟ್ ನ ಅವ್ರು ಕೊಟ್ಟಿದ್ದಾರೆ. ಅದು ಜಗದೀಶ್ ಅವರು ಮನೆಗೆ ಹೋದ್ಮೇಲೆ ಅಲ್ಲಿಂದ ಸ್ವಲ್ಪ ಬಿಗ್ ಬಾಸ್ ಅನ್ನ ಮಂಜು ಮತ್ತೆ ಯಾರು ಚೈತ್ರ ಅವರೇನೆ ಸ್ವಲ್ಪ ಜಾಸ್ತಿ ಎಳ್ಕೊಂಡ್ ಬಂದಿದ್ದು, ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಮಾಡಿದ್ದು ಸಹ ಆ ಟೈಮಲ್ಲಿ. ಸೊ ಹಾಗಾಗಿ ನನ್ಗನ್ಸುತ್ತೆ ಮಂಜು ಜಂಪ್ ಆಗ್ಬಿಡ್ತಾರೆ ಒಳಗಡೆಗೆ, ಟಾಪ್ 5 ಒಳಗಡೆ ಬಂದ್ಬಿಡ್ತಾರೆ. ಧನ್ರಾಜ್ಗೆ ಸ್ವಲ್ಪ ಏಟ್ ಆಗುತ್ತೆ. ಇವನ್ ಅವ್ರು ಚೆನ್ನಾಗಿ ಆಡಿದ್ರು ಸಹ ಅವ್ರಿಗೆ ಸ್ವಲ್ಪ ಅನ್ಯಾಯ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದು ಉಲ್ಟಾನೂ ಆಗ್ಬೋದು. ನನ್ನ ಒಂದು ಅನಿಸಿಕೆ ಅಷ್ಟೇ. ನಾನು ಥಿಂಕ್ ಮಾಡೋ ರೀತಿಲಿ ಹೇಳ್ತಾ ಇರೋದಷ್ಟೇ. ಅವ್ರ ಅಭಿಮಾನಿಗಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲ, ಹನುಮಂತನ ಆಲ್ರೆಡಿ ಒಂದ್ 2 ವೀಕಿಂದ ಹೇಳ್ತಿದ್ದಾರೆ ಅವ್ರು ವೀಕ್ ಆಗಿದ್ದಾನೆ ಅಂತ. ಸೊ ಹಾಗಾಗಿ ಏನಾದ್ರು ಹನುಮಂತನ ಡಿಸ್ಕನೆಕ್ಟ್ ಮಾಡ್ಬಿಡ್ತಾರ ಗೊತ್ತಿಲ್ಲ. ಬಟ್ ಹನುಮಂತನ ಡಿಸ್ಕನೆಕ್ಟ್ ಮಾಡಲ್ಲ. ಯಾಕೆ ಅಂತ ಅಂದ್ರೆ, ಸ್ವಲ್ಪ ಲಾರ್ಜರ್ ಆಡಿಯನ್ಸ್ ಇದೆ ಆ ಏರಿಯಾಗಳಲ್ಲಿ. ಸೊ ಅವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ ಬಿಗ್ ಬಾಸ್ ಟೀಮ್ಗೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಹನುಮಂತನು ಇರ್ತಾನೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡ್ಬೇಕು. ಸೊ ಇಲ್ಲಿ ನಾನು ಅನ್ಕೊಂಡಿರೋದೇನಂದ್ರೆ, ಇವರು 5 ಜನದ ಬದಲಿಗೆ 6 ಜನನ ಕರ್ಕೊಂಡು ಹೋಗಕ್ ಟ್ರೈ ಮಾಡ್ತಾರೆ. ಅದ್ರಲ್ಲಿ ಹುಡುಗರು 4 ಜನ, ಅದ್ರಲ್ಲಿ ರಜತ್, ತ್ರಿವಿಕ್ರಮ್, ಹನುಮಂತ, ಮಂಜು, ಇವ್ರು 4 ಜನನ ಕರ್ಕೊಂಡು ಹೋಗ್ತಾರೆ. ಇನ್ನು ಹುಡುಗಿ ಭವ್ಯ, ಇನ್ನೊಂದು ಹುಡುಗಿ ಯಾರು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಅದ್ರಲ್ಲಿ ಚೈತ್ರಾನ ಇಲ್ಲ ಗೌತಮಿನ ಅನ್ನೋದೇ ನನಗೊಂದು ನಿಜವಾಗ್ಲೂ ಆನೆಸ್ಟ್ ಆಗಿರೋ ಒಂದು ಡೌಟ್ ಅದು. ಸೊ ನೋಡೋಣ, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ, ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹುಡುಗಿರಲ್ಲಂತೂ ತುಂಬಾ ಕಾಂಪಿಟೇಷನ್ ಇದೆ. ಆ 3 ಜನರಲ್ಲಿ ಒಬ್ರು ಮಾತ್ರ ಹೋಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅನ್ಕೊಂಡಿದೀನಿ. ಮೋಕ್ಷಿತಾ ಮತ್ತೆ ಗೌತಮಿ ಮಧ್ಯದಲ್ಲೇ ಒಂದು ಸ್ಟ್ರೈಟ್ ಫೈಟ್ ಇದೆ. ಯಾರು ಹೋಗ್ತಾರೆ ಅನ್ನೋದೇ ಒಂದು ತುಂಬಾ ಕಷ್ಟ ಡಿಸಿಷನ್ ಹೇಳೋದು. ಸೊ ಅದು ಸುಮ್ಮನೆ ನಾನು 50-50 ಚಾನ್ಸ್ ತಗೊಂಡಿರೋದಷ್ಟೇ. ಗೌತಮಿ ಬರ್ಬೋದು ಒಳಗಡೆ, ಮೋಕ್ಷಿತಾ ಹೋಗ್ಬೋದು ಅಂತ. ಅದು ಉಲ್ಟಾದ್ರೂ ಆಗ್ಬೋದು ಅಂತಾನು ಅನ್ಕೊಂಡಿದ್ದೀನಿ ನಾನು. ನೋಡೋಣ, ನಾಳೆ ಇನ್ನ ಕಿಚ್ಚ ಸುದೀಪ್ ಅವ್ರು ಬಂದು ಯಾವ ರೀತಿ ಪಂಚಾಯತಿಯನ್ನ ನಡೆಸ್ತಾರೆ ಅನ್ನೋದು ಸಹ ಕುತೂಹಲ ಇದೆ ನನಗೆ. ಯಾಕೆಂದ್ರೆ ಅಂತ ವಿಷಯಗಳೇನು ಇಲ್ಲ, ಯಾವ ವಿಷಯಗಳು ತರ್ತಾರೆ ಅನ್ನೋದೇ ಒಂದು ಕುತೂಹಲ. ನೋಡೋಣ, ಕಾದ್ ನೋಡೋಣ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.